ಇಲ್ಲಿ ತುಂಬ ಜನಕ್ಕೆ ನೀನು ಸರ್ಪ್ರೈಸ್ ಕೊಡೋದು ಇಷ್ಟ ಇಲ್ಲ. ಅದೇನು ಅಂತ ಬೇಗ ಓಪನ್ ಮಾಡಿಬಿಡಪ್ಪ. ಲೈ ಚೇತನ, ಹಾಂ ಸಕ್ಕರೆ ಬಯಲು ಶಾಂತಮ್ಮ ಹೂವಿನ ಅಂಗಡಿ. ಶಾಂತಮ್ಮನವ್ರೆ, ಏನಿದು? ನನಗೆ ಗೊತ್ತಿಲ್ಲ ಯಾವ ಹೂವಿನ ವ್ಯಾಪಾರ ಶುರು ಮಾಡ್ಕೊಂಡ್ರೆ. ಅಯ್ಯೋ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ ರೀ, ನಂಗೆ ಗೊತ್ತೇ ಇಲ್ಲ. ಈ ಶಾಪ್ ಅಮ್ಮನ ಹೆಸರಲ್ಲಿದೆ, ಪ್ರೊಪ್ರೈಟರ್ ಮೀನಾ. ಅದಕ್ಕೆ ಇದು ನಿಮ್ಮ ಅಂಗಡಿನಾ? ನನಗೂ ಏನು ಗೊತ್ತಾಗ್ತಿಲ್ಲ ರವಿ. ಅಕ್ಕ, ಈ ಅಂಗಡಿ ನಿಂದೆ. ಬಾವ ನಿಂಗೋಸ್ಕರ ಇಷ್ಟೆಲ್ಲ ಮಾಡಿದ್ದಾರೆ. ಆ ಬೋಟ್ ಮಂಜುನೆ ತಗೊಂಡ್ ಬಂದಿದ್ದು. ಅಪ್ಪ, ಹೇಗಿದೆ ಸರ್ಪ್ರೈಸು? ಓನರ್ ಹೆಸರು ನೋಡಿದ್ಯಾ? ಲೇ, ಜೆಂಟ್ಸ್ ಓನರ್ ಆದರೆ ಪ್ರೊಪ್ರೈಟರ್, ಅದೇ ಲೇಡೀಸ್ ಓನರ್ ಆದರೆ ಪ್ರೊಪ್ರೈಟರ್ಸ್ ಅಂತ ಹಾಕಬೇಕು. ಯೋ ಮಿಸ್ಟರ್ ಎಜುಕೇಟೆಡ್ ಮನುಷ್ಯ, ಖುಷಿ ಪಡೋ ಅಂತಂದ್ರೆ ಕರೆಕ್ಷನ್ ಹೇಳ್ತಾ ಇದೆಯಲ್ಲ. ಅಪ್ಪಯ್ಯ ಹೆಂಗದೆ? ತುಂಬ ಚೆನ್ನಾಗಿದೆಯಪ್ಪ, ನನಗೆ ತುಂಬ ಸಂತೋಷ ಆಗ್ತಾ ಇದೆ. ಅಂದಮೇಲೆ ಇವತ್ತಿಂದ ಮೀನಾ ಹೂವಿನ ವ್ಯಾಪಾರ ಶುರು ಮಾಡ್ಕೊಂಡಿದ್ದಾಳೆ ಅಂತ ಆಯ್ತು. ಕರೆಕ್ಟಾಗಿ ಹೇಳಿದ್ಯಪ್ಪ. ಮೀನಾ, ನೆನ್ನೆ ಏನು ಹೇಳ್ತಾ ಇದ್ದೆ, ನನಗೆ ಯಾವ ಕೆಲಸನೂ ಬರಲ್ಲ, ಜೀವನ ಪೂರ್ತಿ ನಾನು ಮುಸ್ರೆ ತೆಕ್ಕೊಂಡು ಒಳಗೆ ಬಿದ್ದಿರಬೇಕು ಅಂತ. ಇಲ್ಲ ಕಣೆ, ನಿನ್ನ ಟ್ಯಾಲೆಂಟು ನಿನ್ನಲ್ಲೇ ಇದೆ. ಈ ಊರಲ್ಲಿ ನಿನಗಿಂತ ಫಾಸ್ಟಾಗಿ ಹೂ ಕಟ್ಟೋರು ಯಾರೂ ಇಲ್ಲ. ಇವತ್ತಿಂದ ಈ ಹೂ ಅಂಗಡಿ ಓನರ್ ನೀನೇ. ನಾನು ನಿನ್ನ ಮೇಲೆ ಓನರ್ ಅಂತಾನೆ ಕರೆಯೋದು. ಅಳಿಯಂದ್ರು ಬೆಳಗಿನ ಜಾವ 4 ಗಂಟೆಗೆ ಮನೆಗೆ ಬಂದಿದ್ರು. ನಮ್ಮನ್ನ ಕರ್ಕೊಂಡು ಮಾರ್ಕೆಟ್ಗೆ ಹೋಗಿ ಈ ಹೂವು ಎಲ್ಲ ಅವರೇ ಸೆಲೆಕ್ಟ್ ಮಾಡಿ ತಗೊಂಡ್ ಬಂದಿದ್ದು. ಈ ಗಾಡಿ ನಮ್ಮ ಶೆಡ್ ಹತ್ರ ಇತ್ತಮ್ಮ, ಇದನ್ನ ರೆಡಿ ಮಾಡಿಸಿ ತನ್ನ ಮನೆ ಹತ್ರ ನಿಲ್ಲಿಸ್ಬೇಕು ಅಂತ ಆರ್ಡರ್ ಮಾಡ್ದ. ಇಲ್ಲಿ ಬಂದು ನೋಡಿದ್ರೆ ಇದನ್ನ ಒಂದು ಹೂವಿನ ಗಾಡಿನೇ ಮಾಡ್ಬಿಟ್ಟಿದ್ದಾನೆ. ನೋಡ್ಬಿಟ್ಟು ನಮಗೆ ಶಾಕ್ ಆಗೋಯ್ತು. ಅಷ್ಟೇ ಇಲ್ಲ ಮೀನಾ, ಸೂರ್ಯ ನಮ್ಗೆಲ್ಲ ಬೆಳಿಗ್ಗೆನೆ 3 ಗಂಟೆಗೆ ಫೋನ್ ಮಾಡಿ 6 ಗಂಟೆಗೆಲ್ಲ ಮನೆ ಹತ್ರ ಬಂದ್ಬಿಡ್ಬೇಕು ಅಂದ. ನಾವೆಲ್ಲ ಗಾಬರಿಯಾಗಿ ಏನಪ್ಪಾ ವಿಷಯ ಇರ್ಬೋದು ಅಂತ ಬಂದ್ ನೋಡಿದ್ರೆ ಸಿಹಿ ಸುದ್ದಿ. ನಮ್ಗೆಲ್ಲ ತುಂಬಾ ಸಂತೋಷ ಆಯ್ತು. ಏನಮ್ಮ ಇಲ್ಲೇ ನಿಂತ್ಕೊಂಡು ಸಿಂಬಳ ಸುರಿಸ್ತಾ ಇದೆಯಾ? ಹೋಗಲಿ ಓನರ್ ಅಮ್ಮ, ನೀನು ಅಲ್ಲಿರ್ಬೇಕು. ಹೋಗು, ಬಾ 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 ಹೋಗು, ಒಂದು ರೌಂಡ್ ಹಿಡ್ಕೊಂಡು ಹೋಗು. ಹೋಗು. ಮನೋಜ್, ಏನಿದು ಮನೆ ಮುಂದೆ ಫ್ಲವರ್ ಸ್ಟಾಲು? ಬಿಡು ರೋಹಿಣಿ, ಇದೊಂದು ಚಿಕ್ಕ ಬಂಡಿ ಅಷ್ಟೇ. ಇನ್ನು ದೊಡ್ಡ ಪಾರ್ಲರ್ ಮುಂದೆ ಇದೆಲ್ಲ ಜುಜುಬಿ. ಇದು ಚಿಕ್ಕದೇ ಆದ್ರೂ ಮೀನಾ ಇದಕ್ಕೆ ಓನರ್. ಆದ್ರೆ ನಾನು ಪಾರ್ಲರ್ ಅಲ್ಲಿ ಸ್ಯಾಲ್ರಿಗೆ ವರ್ಕ್ ಮಾಡೋ ಎಂಪ್ಲಾಯಿ. ಏನ್ರಿ ಇವನು ಹೇಳ್ದೆ ಕೇಳ್ದೆ ನಮ್ಮ ಮನೆ ಮುಂದೆ ಅಂಗಡಿ ಇಟ್ಟಿದ್ದಾನೆ. ಇರ್ಲಿ ಬಿಡೆ, ಈ ಮನೆ ಅವನಿಗೂ ಸೇರಿದೆ ತಾನೆ. ಅದು ಅಲ್ಲದೆ ಮೀನಿಗೆ ಈ ಹೂ ಕಟ್ಟ ಕೆಲಸ ಚೆನ್ನಾಗಿ ಗೊತ್ತು, ಚೆನ್ನಾಗಿ ವ್ಯಾಪಾರ ಮಾಡ್ಕೊಂಡು ಹೋಗ್ತಾಳೆ. ಇರ್ಲಿ ಬಿಡು. ಅಷ್ಟು ಮಾತ್ರ ಅಲ್ಲ, ನೋಡು ನಿನ್ನ ಹೆಸರಲ್ಲಿ ಅಂಗಡಿ ಓಪನ್ ಮಾಡಿದಾನಲ್ಲೇ. ಅದನ್ನೇ ನಾನು ಕೇಳ್ತಿರೋದು, ನನ್ನ ಹೆಸರಲ್ಲಿ ಯಾಕೆ ಅಂಗಡಿ ಓಪನ್ ಮಾಡಿದ್ದಾನೆ ಅಂತ. ಅವಳು ಪಾರ್ಲರ್ನ ನಿನ್ನ ಹೆಸರಲ್ಲೇ ತೆಗೆದಿದ್ದಾಳಲ್ಲೇ, ಅದಕ್ಕೆ ಇವರು ನಿನ್ನ ಹೆಸರಲ್ಲೇ ಅಂಗಡಿ ಓಪನ್ ಮಾಡಿದ್ದಾರೆ. ಅದರಲ್ಲಿ ಏನಿದೆ? ಅಣ್ಣ, ಮೀನನಿಗೆ ನನ್ನ ಕೈಲಿ ಚೆನ್ನಾಗಿ ಓದ್ಸಕ್ ಆಗ್ಲೇ ಇಲ್ಲ. ಅವಳು ಚೆನ್ನಾಗಿ ಓದಿದಿದ್ರೆ ಇವಾಗ ಒಂದು ದೊಡ್ಡ ಹುದ್ದೆಲಿ ಇರ್ತಿದ್ಲು. ಓದಿದ್ರೆ ಇನ್ನೊಬ್ರ ಕೈ ಕೆಳಗೆ ಕೆಲಸ ಮಾಡ್ಬೇಕಾಗಿತ್ತು. ಈಗ ಈ ಅಂಗಡಿಗೆ ಅವಳೇ ಓನರು. ಇದಕ್ಕಿಂತ ಸಂತೋಷ ಬೇರೆ ಏನಿದೆ? ಸಂತೋಷ ಪಡಿ. ನನಗೂ ಇದು ಸಂತೋಷದ ವಿಷಯನೇ ಅಣ್ಣ. ಮೀನಾ ಯಾವಾಗ್ಲೂ ಹೇಳೋಳು ಇಂಥ ಒಂದು ಅಂಗಡಿ ಇಡಬೇಕು ಅಂತ. ಅವಳ ಆಸೆನ ಅರ್ಥ ಮಾಡ್ಕೊಂಡು ಅಳಿಯಂದ್ರೆ ಇವತ್ತು ಅದನ್ನ ಪೂರ್ತಿ ಮಾಡಿದ್ದಾರೆ. ಹಾಗಾದ್ರೆ ಇದನ್ನೆಲ್ಲ ನೀನ್ ಮುಂಚಿನ ಬಾಬನ ಹತ್ರ ಹೇಳಿದ್ಯಾ ಅಕ್ಕ? ಇಲ್ಲ ಕಣೆ ಕನಕ, ಇದ್ರ ಬಗ್ಗೆ ನಾನು ಯಾವತ್ತೂ ಅವ್ರ ಹತ್ರ ಮಾತೇ ಆಡಿಲ್ಲ.
ಹೆಂಡತಿ ಹೇಳ್ದೇನೆ ಅವಳ ಆಸೆ ಪೂರೈಸೋ ಗಂಡ ಎಲ್ಲರಿಗೂ ಸಿಗಲ್ಲ ಮೀನಾ. ನೀ ತುಂಬಾ ಅದೃಷ್ಟವಂತೆ ಮೀನಾ. ನೋಡಿದೆ ಶ್ರುತಿ, ಸೂರ್ಯ ಅತ್ತಿಗೆಗೋಸ್ಕರ ಒಂದು ಅಂಗಡಿ ರೆಡಿ ಮಾಡ್ಕೊಟ್ಟಿದ್ದಾನೆ. ಅವನಿಗೆ ಅತ್ತಿಗೆ ಮೇಲೆ ಎಷ್ಟು ಪ್ರೀತಿ ಅಂತ ಗೊತ್ತಾಯ್ತಾ ನಿನಗೆ? ನೋ ರವಿ, ಸಮಥಿಂಗ್ ಇಸ್ ಫಿಶಿ. ಆ. ಇದ್ರ ಹಿಂದೆ ಬೇರೆನೇ ಉದ್ದೇಶ ಇದೆ. ಸೂರ್ಯ, ರಾಹುಕಾಲ ಬರೋ ಮುಂಚೆ ಅಂಗಡಿ ಓಪನ್ ಮಾಡ್ಸಪ್ಪ. ಹೌದಕ್ಕ, ಹೌದೌದೌದು, ರಾವ್ಕಲ್ ಅಲ್ಲ. ಏ ಬಾ ಬಾ ಬೈಲಿ ಬೈಲಿ ಬೈಲಿ. ಅಪ್ಪ ನೀನು ಸಗರಂಗ್ ಕರ್ಕೊಂಡು ಮುಂದೆ ಬಾ. ರವಿ ನೀನು ಶ್ರುತಿಂಗ್ ಕರ್ಕೊಂಡು ಬರ ಬಾ ಬಾ. ಇವಾಗ ಈ ಅಂಗಡಿನ ಯಾರು ಉದ್ಘಾಟನೆ ಮಾಡ್ತಾರೆ ಅಂತ ಗೆಸ್ ಮಾಡಿ ನೋಡೋಣ. ಮನೆಗೆ ದೊಡ್ಡವರು ಅಪ್ಪ, ಅವರೇ ಓಪನ್ ಮಾಡ್ತಾರೆ. ಅಪ್ಪ ಅಲ್ಲ. ಅಂಗಡಿ ಅಮ್ಮನ ಹೆಸರಲ್ಲಿದೆ, ಸೊ ಅಮ್ಮನೇ ಓಪನ್ ಮಾಡ್ತಾರೆ. ಇಲ್ಲ 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 ಇಲ್ಲ, ಸಕ್ಕರೆನೂ ಅಲ್ಲ. ಯಾರು ಉದ್ಘಾಟನೆ ಮಾಡ್ತಾರೆ ಅಂತ ಬೇಗ ಗೆಸ್ ಮಾಡಿಪ್ಪ, ಬೇಗ. ಸರಿ, ನಾನೇ ಹೇಳ್ತೀನಿ. ರವಿ ಹೇಳ್ತೀನಿ. ನಾನಾ? ಮೀನಾ, ಅಪ್ಪ ಮತ್ತೆ ಸಕ್ಕರೆ ಆಶೀರ್ವಾದದಿಂದ ನಮ್ಮ ಅಂಗಡಿನ ನಮ್ಮನೆ ಕಿರಿ ಸೊಸೆ ಉದ್ಘಾಟನೆ ಮಾಡ್ತಾ ಇದಾರೆ. ಅಲ್ಲ ಕಣೋ, ಅಪ್ಪ ಇರ್ಬೇಕಾದ್ರೆ ಶ್ರುತಿ ಯಾಕೋ ಸೂರ್ಯ? ಈ ಅಂಗಡಿ ಓಪನ್ ಮಾಡಿದ್ದೆ ಅವರಿಂದ. ಅದನ್ನ ಹೇಳಿದ್ರಂತ ಇವಳಿಗೆ, ಯಾರು ಯಾವ ಕೆಲಸನೂ ಬಿಟ್ಟಿಯಾಗಿ ಮಾಡಬಾರ್ದು, ಮಾಡೋ ಕೆಲಸಕ್ಕೆ ಒಂದು ಬೆಲೆ ಇರುತ್ತೆ ಅಂತ. ನೆನ್ನೆ ಇವಳು ನನಗೆ ಹೇಳ್ತಾ ಇದ್ಲು. ಕರೆಕ್ಟಾಗಿ ಹೇಳಿದ್ದಾರೆ. ಯಾರ್ಯಾರು ಯಾವ್ಯಾವ ಕೆಲಸ ಮಾಡಬೇಕು ಅನ್ನೋದು ಅವರವರ ಅರ್ಹತೆ ನಿರ್ಧಾರ ಮಾಡುತ್ತೆ. ಮೀನಾಗೆ ಹೂವಿನ ಬಗ್ಗೆ A to Z ಎಲ್ಲ ಗೊತ್ತಿದೆ. ಅದಕ್ಕೆ ಅವಳು ಯಾಕೆ ಅಡುಗೆ ಮನೆ ಮಾತ್ರ ಸೀಮಿತವಾಗಿರ್ಬೇಕು? ಇವಳ ಅರ್ಹತೆ ತಕ್ಕಾಗಿ ಇವಳು ದುಡ್ಕೊಳ್ಳಿ. ರವಿ, ಅತ್ತೆ ಮಾವ ಇರ್ಬೇಕಾದ್ರೆ ನಾನು ಓಪನ್ ಮಾಡೋದು ಸರಿ ಇರಲ್ಲ. ಹಂಗೇನಿಲ್ಲ ಸೋಂಬಾ ಬಿಡಮ್ಮ. ಈ ಬಟ್ಟೆ ಅಂಗಡಿ, ಒಡವೆ ಅಂಗಡಿ ಎಲ್ಲ ಓಪನ್ ಮಾಡ್ಬೇಕಾದ್ರೆ ಈ ಸಿನಿಮಾದವ್ರನ್ನೆಲ್ಲ ಕರೆಸ್ತಾರಂತೆ. ನೀನು ಅಂಥದಕ್ಕೆಲ್ಲ ಡಬ್ಬಿಂಗ್ ಮಾಡ್ತೀಯಲ್ಲ, ಒಂಥರ ನೀನು ಸೆಲೆಬ್ರಿಟಿ ಇದ್ದಂಗೆ. ನೀನು ಓಪನ್ ಮಾಡಿದ್ರೆ ನೋಡಮ್ಮ, ಒಂದು ಲೆವೆಲಲ್ಲಿ ಇರುತ್ತೆ. ಶ್ರುತಿ, ಅವನು ಅಷ್ಟೆಲ್ಲ ಹೇಳ್ತಾ ಇದ್ದಾನೆ, ನೀನೇ ಹೋಗಿ ರಿಬ್ಬನ್ ಕಟ್ ಮಾಡು. ರವಿನೇ ಹೇಳಾಯ್ತು, ಇನ್ನೇನು ತಡ, ಬಾಮ್ಮ ರಿಬ್ಬನ್ ಕಟ್ ಮಾಡು ಬಾ. ಏನಮ್ಮ ಇನ್ನೂ ಯೋಚನೆ ಮಾಡ್ತಾ ಇದೆಯಾ? ಒಳ್ಳೆ ವಿಷಯ ಅಂತಾನೆ. ಹೋಗು, ಓಪನ್ ಮಾಡು. ಹಾಂ, ಬಾ 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 ಬಾ. ಲೈ ರವಿ, ಮನೋಜ, ಇಬ್ರು ಫೋನ್ ತೆಗಿರೋ. ಫೋನಲ್ಲಿ ಫೋಟೋ ವಿಡಿಯೋ ಎಲ್ಲ ಮಾಡ್ರಪ್ಪ. ಹಾಂ, ನೆನ್ಪಿಗೆ ಬೇಕು. ಹಾಂ, ಬಾ 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 ಬಾ, ತಗೋ ಹೋಗು. ಉದ್ಘಾಟನೆ ನಿನ್ನಿಂದನೇ ಆಗಬೇಕು. ಹಾಂ, ಮಹಿಳಾ ಕುಲದ ಕುಲತಿಲಕ ಸಕ್ಕರೆಬಾರ ಶಾಂತಮ್ಮನವ್ರಿಗೆ, ಸಕ್ಕರೆಬಾರ ಶಾಂತಮ್ಮನವ್ರಿಗೆ. ಲೈ ಮೀನಾ, ಬರಮ್ಮ, ನೀನು ಓನರ್ ಇವಾಗ. ಓನರ್ ಸೀಟಲ್ಲಿ ಕೂತ್ಕೋ ಬಾ. ಬಾ 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 ಬಾ. ಒಂದ್ ನಿಮಿಷ ಇರಿ ಮಾವ. ನಾನು ಯಾವತ್ತು ಒಂದ್ ಅಂಗಡಿಗೆ ಓನರ್ ಆಗ್ತೀನಿ ಅಂತ ಊಹೆ ಕೂಡ ಮಾಡಿರ್ಲಿಲ್ಲ. ನನ್ನ ಜೀವನದಲ್ಲಿ ಏನಾದ್ರೂ ಒಂದ್ ಸಾಧನೆ ಮಾಡ್ಲಿ ಅಂತ ನಿನ್ ಮಗ ಈ ಅಂಗಡಿನ ಇಟ್ಕೊಟ್ಟಿದ್ದಾರೆ. ನೀವಿಬ್ರು ಸೇರಿ ನನ್ಗೆ ಆಶೀರ್ವಾದ ಮಾಡಿ. ಇರಮ್ಮ ಒಂದು ನಿಮಿಷ. ಹಾಂ, ತೊಳಪ್ಪ ತೋಸಕ್ರೆ. ಒಳ್ಳೇದಾಗಲಿ ಕಂದ. ಇವತ್ತು ಶುರು ಮಾಡಿರೋ ಈ ಅಂಗಡಿ ಭಾಳ ದೊಡ್ಡದಾಗಿ ಬೆಳೀಲಿ. ನೀನು ತುಂಬ ಎತ್ತರ ಸ್ಥಾನಕ್ಕೆ ಬಾತಾಯಿ. ಏನಂತೀಯ ಶಾಂತಿ? ಚೆನ್ನಾಗಿರ್ಲಿ ಚೆನ್ನಾಗಿರ್ಲಿ. ಇನ್ನೊಂದು ನಿಮಿಷ. ಅತ್ತೆ, ನೀವು ತೊಳಿ. ಯಾಕಪ್ಪ? ಅಯ್ಯೋ ತೊಗೊಳ್ಳಿ ಅತ್ತೆ, ಹಂಗೆ ಆಶೀರ್ವಾದ ಬೇಕು ನಮಗೆ. ದೇವ್ರು ಒಳ್ಳೇದು ಮಾಡಲಿ, ಚೆನ್ನಾಗಿ ಬೆಳೀರಿ. ಏ ಮೀನಾ, ಅಲ್ಲಿ ನಿಂತಿದ್ದು ಬಾ ಬಾಮ್ಮ, ಬೇಗ ಬಾ. ಹೋಗು, ನಿನ್ನ ಸೀಟಿಗೆ ಹೋಗು. ಓನರ್ ಸೀಟಲ್ಲಿ ಕೂತ್ಕೋ. ಇನ್ಮೇಲೆ ಓನರ್ ನೀನು, ಓನರಮ್ಮ. ಅಪ್ಪ ತಗೋ, 200 ರೂಪಾಯಿ ತಗೋ. ಹೋಗಿ 100 ರೂಪಾಯಿಗೆ ಹೂ ಕೊಂಡ್ಕೊಂಡು. ಏ, ನಾನು ಯಾಕೋ? ಅಪ್ಪ, ನೀನು ಈ ಮನೆಗೆ ಮನೆ ದೇವರಪ್ಪ. ನೀನೇ ಈ ಬೋಣಿ ಮಾಡಿದ್ರೆ ಈ 100 ರೂಪಾಯಿ 100 ಕೋಟಿ ಆಗತ್ತಪ್ಪ. ಪ್ಲೀಸ್ ತಗೋಪ್ಪ, ಹೋಗು, 100 ರೂಪಾಯಿ ಹೂ ಕೊಂಡ್ಕೋ. ಇಟ್ಕೋ, ನಿನ್ನ ಖರ್ಚಿಗೆ ಬೇಕಾಗುತ್ತೆ.
ಒಳ್ಳೇದಾಗ್ಲಿ ಕಂದ. ನೀನು ವ್ಯಾಪಾರ ಅದ್ಭುತವಾಗಿ ಬೆಳೀಲಿ. ಥ್ಯಾಂಕ್ ಯು ಮಾವ. ಅಪ್ಪ ಈ ಹೂನ ಸಕ್ಕರೆ ಕೇಕು. ಶಾಂತಿ ತಗೋ, ಇದನ್ನ ನಿನ್ನ ಸೊಸೆರೆ ಕೊಡು, ನೀನು ಮುಡ್ಕೊ. ಕಂಗ್ರಾಟ್ಸ್ ಅದ್ಗೆ. ಥ್ಯಾಂಕ್ಸ್ ರವಿ. ಆಲ್ ದಿ ಬೆಸ್ಟ್ ಮೀನಾ. ಥ್ಯಾಂಕ್ ಯು ಶ್ರುತಿ. ಒಳ್ಳೇದಾಗ್ಲಿ ಮೀನಾ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ರೋಹಿಣಿ. ಸೂರ್ಯ, ಇವತ್ತು ನನಗೆ ತುಂಬ ಖುಷಿ ಆಗ್ತಾ ಇದೆ ಕಂದ. ಹೆಂಡತಿ ಮನೇಲಿರೋದೇ ಕೆಲಸ ಮಾಡೋಕ್ಕೆ ತಿಳ್ಕೊಂಬಿಟ್ಟಿರ್ತಾರೆ ಎಷ್ಟೋ ಜನ ಗಂಡಸರು. ಆದರೆ ಅವಳಿಗೂ ಒಂದು ಕೆಲಸ ಇರಬೇಕು ಅಂತ ನೀನು ಯೋಚನೆ ಮಾಡಿದೆಯಲ್ಲ, ನಿನ್ನ ಬಗ್ಗೆ ಭಾಳ ಹೆಮ್ಮೆ ಅನಿಸುತ್ತೆ ಕಣಯ್ಯ ನನಗೆ. ಇರಪ್ಪ ಒಂದು ಇಂಪಾರ್ಟೆಂಟ್ ಕೆಲಸ ಬಾಕಿ ಇದೆ, ಅದನ್ನ ಮಾಡ್ಬಿಡೋಣ ಬೇಗ. ಲೇ ಚೇತ್ನ, ಹೊಳ ರವಿ, ನೀನು ಹೆಂಡ್ತಿಗೆ ಇದನ್ನು ತೊಗೊಳಕ್ಕೆ ಹೇಳ. ಏನಿದು? ಇದರಲ್ಲಿ 2,100 ರೂಪಾಯಿ ಇದೆ. ಇದೆಲ್ಲ ಯಾಕೋ? ಲೇ ಅದೇ ಕಣ, ಈ ಸಿನಿಮಾ ನಟರೆಲ್ಲನೂ ಶಾಪು ಜ್ಯುವೆಲ್ರಿ ಅಂಗಡಿ ಇದೆಲ್ಲ ಓಪನ್ ಮಾಡ್ಬೇಕಾರೆ ದುಡ್ಡು ಇಸ್ಕೊತಾರಂತೆ, ಅದೇ ಇದು. ಲೇ ಮೀನಾ, ಬರಮ್ಮ ನೀನು ಮೇಲೆ. ಒಟ್ಬಿಡಮ್ಮ ಇದನ್ನ, ನಮ್ಮ ಕಡೆಯಿಂದ ಗೌರವಧನ. ತೋ ಕೊಡು. ತಗೊಳ್ಳಿ ಶ್ರುತಿ. ತಗೋಮ್ಮ. ತಗೊಮ್ಮ. ಹೋಗಮ್ಮ, ಓನರಮ್ಮ, ವ್ಯಾಪಾರ ಮಾಡಿ ಹೋಗು. ಅಪ್ಪೋ, ನಿಮ್ಮ ದೊಡ್ಡ ಸೊಸೆ ಪಾರ್ಲರ್ ಓಪನ್ ಮಾಡಿ ಸಕ್ಕರೆ ಹೆಸರಿಟ್ಟಿದ್ರೆ ಅದಕ್ಕೆ ಸಿಕ್ಕಾಪಟ್ಟೆ ಖುಷಿ ಪಡ್ತಾ ಇದ್ರು. ಇವಾಗ ನೋಡು, ನಿನ್ನ ಎರಡನೇ ಸೊಸೆ ಕೂಡ ಹೂವಿನ ಅಂಗಡಿ ಓಪನ್ ಮಾಡಿ ಸಕ್ಕರೆ ಬೈಲು ಶಾಂತಮ್ಮ ಅಂತ ದೊಡ್ಡದಾಗಿ ಬರ್ಸ್ಬಿಟ್ಟಿದ್ದಾರೆ. ಸ್ವಲ್ಪ ಖುಷಿ ಪಡಕ್ಕೆ ಹೇಳಪ್ಪ. ಯಾಕಂದ್ರು ಹೋಗಿ ಎಲ್ಲ ಹೂ ತಗೊಂಡು ಬೋಣಿ ಮಾಡಿ ನಿಮ್ಮ ಫ್ರೆಂಡ್ಗೆ ಆಲ್ ದ ಬೆಸ್ಟ್ ಹೇಳಿ ಹೋಗಿ.